ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅನುವಾದ: ಆದರೆ ಆ ಅಲ್ಪ ಬುದ್ಧಿಯುಳ್ಳವರ ಆ ಫಲವು ನಾಶಯುಕ್ತವಾಗಿದೆ, ಹಾಗೂ ಆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ. ಆದರೆ ನನ್ನ ಭಕ್ತರು ಹೇಗಾದರೂ ಭಜಿಸಲಿ, ಕಡೆಯಲ್ಲಿ ಅವರು ನನ್ನನ್ನೇ ಸೇರುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಅನ್ಯ ದೇವತೆಗಳ ಉಪಾಸನೆ ಫಲ ಇದೆಯಲ್ಲ, ಅದು ನಾಶ ಆಗುವಂಥದ್ದು ಅಂತನ್ಬಿಟ್ಟು ಹೇಳಿ, ಈಗ ಭಗವಂತನ ಉಪಾಸನೆ ಮಾಡ್ತಾರಲ್ಲ, ಅದರ ಫಲ ಏನು, ಅದರ ಮಹತ್ವ ಏನು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅಲ್ಪ ಬುದ್ಧಿ ಇರುವಂತಹ ಆ ಫಲ ಇದೆಯಲ್ಲ, ಅದು ನಾಶಯುಕ್ತವಾಗಿದೆ. ಅಂದ್ರೆ ಒಂದಲ್ಲ ಒಂದ್ ದಿವಸ ಅದು ನಾಶ ಆಗುವಂಥದ್ದು ಆ ಫಲ. ಇವಾಗ ಎಕ್ಸಾಂಪಲ್ಗೆ ನಾವೇನೋ ಪುಣ್ಯ ಕೆಲಸಗಳನ್ನ ಮಾಡ್ತೀವಿ, ಅದರಿಂದ ನಮಗೆ ಏನಾಗುತ್ತೆ, ಸ್ವರ್ಗ ಸುಖ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಉನ್ನತ ಲೋಕಗಳನ್ನ ಭೋಗಿಸುವಂತ ಸುಖ ಸಿಗುತ್ತೆ. ಎಷ್ಟು ದಿವಸ ಇರುತ್ತದು? ನಾವು ಎಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿರ್ತೀವೋ ಅಷ್ಟು ಮಾತ್ರ ಇರುತ್ತೆ. ಅದು ಮುಗ್ದಿದ ತಕ್ಷಣ ಮತ್ತೆ ವಾಪಸ್ ನಾವು ಕೆಳಗಡೆ ಲೋಕಕ್ಕೆ ಬರಲೇಬೇಕು. ಅದಕ್ಕೆ ಅದನ್ನ ನಾಶವಾಗುವಂಥದ್ದು ಅಂತ ಹೇಳಿರೋದು. ಮತ್ತೆ ಅನ್ಯ ದೇವತೆಗಳನ್ನ ಪೂಜಿಸುವಂಥವ್ರು ದೇವತೆಗಳು, ಅಂದ್ರೆ ಯಾವ ಯಾವ ದೇವತೆಗಳನ್ನ ಪೂಜಿಸ್ತಾರೋ ಆ ದೇವತೆಗಳನ್ನ ಪಡ್ಕೊಳ್ತಾರೆ. ಈಗ ದೇವತೆಗಳು ಕೂಡ ಶಾಶ್ವತವಾಗಿರುವಂಥವ್ರ ಅಲ್ಲ, ಅವರು ಕೂಡ ಒಂದಲ್ಲ ಒಂದು ದಿವಸ ನಾಶ ಆಗುವಂಥವ್ರೇನೆ. ನಮಗಿಂತ ಅವರ ಒಂದು ಆಯಸ್ಸು ಜಾಸ್ತಿ ಇರಬಹುದೇ ಹೊರತು ಅವರು ಒಂದಲ್ಲ ಒಂದ್ ದಿವಸ ನಾಶ ಆಗುವಂಥವ್ರು. ಆದರೆ ನನ್ನ ಭಕ್ತರು ಅವ್ರು ಹೇಗಾದ್ರೂ ಭಜಿಸ್ಲಿ, ಕಡೆಯಲ್ಲಿ ಅವರು ಬಂದು ನನ್ನನ್ನೇ ಸೇರ್ತಾರೆ. ಒಂದ್ಸರಿ ನನ್ನನ್ನು ಭಜಿಸೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಏನು ಮಾಡಿದ್ರು ಕೂಡ ಅವರು ಅದರಿಂದ ಹೊರಗಡೆ ಬರೋದಿಲ್ಲ ಅಂತನ್ಬಿಟ್ಟು ಭಗವಂತ ಹೇಳ್ತಾ ಇರೋದು. ಒಂದಲ್ಲ ಒಂದ್ ದಿವಸ ನನ್ನನ್ನು ಬಂದು ಸೇರ್ತಾರೆ ಅಂತನ್ಬಿಟ್ಟು ಹೇಳಿದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. 15ನೇ ಶ್ಲೋಕದಲ್ಲಿ ಯಾರನ್ನ ಮೂಢ ಅಂತ ಹೇಳಿದಾರೋ, ಅವರಲ್ಲಿ ಮತ್ತೆ ಈ ದೇವತೆಗಳ ಉಪಾಸನೆ ಮಾಡುವ ಅಲ್ಪ ಬುದ್ಧಿ ಮನುಷ್ಯರಲ್ಲಿ ಏನ್ ಅಂತರ ಇದೆ, ಇವರನ್ನ ಅಲ್ಪ ಬುದ್ಧಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, 15ನೇ ಶ್ಲೋಕದಲ್ಲಿ ಭಗವಂತ ಭಕ್ತಿಯನ್ನ ಮಾಡದೆ, ಅವರಲ್ಲಿ ಭಕ್ತಿನೇ ಇರೋದಿಲ್ಲ, ಶ್ರದ್ಧೆನೂ ಇರೋದಿಲ್ಲ, ಏನೂ ಇರೋದಿಲ್ಲ, ಬರೀ ಪಾಪಗಳನ್ನ ಮಾಡುವಂತ ನರಾಧಮರನ್ನ ಅಸುರ ಸ್ವಭಾವದಿಂದ ಕೂಡಿರುವಂಥವ್ರು ಮತ್ತೆ ಮೂಢರು ಅಂತ ಹೇಳಿರೋದು. ಇಲ್ಲಿ ಇವರು ಪಾಪಾಚರಣೆಗಳನ್ನ ಮಾಡೋದಿಲ್ಲ, ಆದರೆ ಶಾಸ್ತ್ರ ವಿಧಿಯಿಂದ ದೇವತೆಗಳ ಉಪಾಸನೆಯನ್ನ ಮಾಡುವಂಥವ್ರು. ಅದಕ್ಕೋಸ್ಕರ ಇವರು ಅವರಿಗಿಂತ ಎಷ್ಟೋ ಶ್ರೇಷ್ಠರು, ಮತ್ತೆ ಸರ್ವತಾ ಅಸುರ ಭಾವವನ್ನ ಪಡೆದವರು, ಮತ್ತೆ ಮೂಢರು ಅಲ್ಲ. ಅಂದ್ರೆ ಅವರಲ್ಲಿ ಅಸುರ ಭಾವನೂ ಇಲ್ಲ, ಮೂಢರು ಅಲ್ಲ ಅವರು. ಆದರೆ ತಮ್ಮ ಕಾಮನೆಗಳಿಗೆ ವಶರಾಗಿ, ತಮ್ಮಲ್ಲಿ ಏನೋ ಒಂದು ಕಾಮನೆಗಳಿರುತ್ತೆ, ಅದನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅನ್ಯ ದೇವತೆಗಳನ್ನ ಭಗವಂತನಿಂದ ಬೇರೆ ಅಂತ ತಿಳ್ಕೊಂಡು ಭೋಗ ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರ ಉಪಾಸನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಭಕ್ತರಿಗಿಂತ ಕೆಳಗಡೆ ಇರುವಂಥವ್ರು ಮತ್ತೆ ಅಲ್ಪ ಬುದ್ಧಿಯವರಾಗಿದ್ದಾರೆ ಹೊರತು ಅವರು ಅಸುರರು ಮೂಢರು ಅಲ್ಲ. ಯಾಕಂದ್ರೆ ಅವರು ಭಗವಂತನನ್ನ ಒಪ್ಕೊಳ್ತಾರೆ, ಆದ್ರೆ ಅವರು ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾರೆ ತಮ್ಮ ಕಾಮನೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಭಗವಂತ ಬೇರೆ, ನಾವು ಮಾಡ್ತಾ ಇರೋ ಆ ದೇವತೆ ಇದಾರಲ್ಲ ಅವ್ರು ಬೇರೆ ಅಂತ ತಿಳ್ಕೊಂಡು ಅವರು ತಮ್ಮ ಕಾಮನೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ. ಅವರು ಪಾಪಾತ್ಮರಲ್ಲ ಅಥವಾ ಪಾಪದ ಕೆಲಸಗಳನ್ನ ಮಾಡುವಂಥವ್ರಲ್ಲ. ಅದಕ್ಕೆ ಅವರು ಭಕ್ತರಿಗಿಂತ ಕೆಳಮಟ್ಟದಲ್ಲಿರುವಂಥವ್ರು, ಅಲ್ಪ ಬುದ್ಧಿ ಅಂತ ಹೇಳೋದು. ಒಂದು ವೇಳೆ ಇವರ ಬುದ್ಧಿ ಅಲ್ಪವಾಗಿರದೇ ಇದ್ದಿದ್ರೆ ಇವರು ಎಲ್ಲಾ ದೇವತೆಗಳ ಸ್ವರೂಪದಲ್ಲೂ ಕೂಡ ಭಗವಂತನೇ ಇರೋದು ಅಂತ ಎಲ್ಲ ಪೂಜೆಗಳನ್ನ ಮತ್ತೆ ಆಹುತಿಗಳನ್ನ ಪಡೆಯುವಂಥವನು ಕೂಡ ಭಗವಂತನೇ. ಯಾವನು ಬೇರೆ ಬೇರೆ ಸ್ವರೂಪದಲ್ಲಿದ್ದು ಎಲ್ಲರ ಏನು ಪೂಜೆ ಅದು ಇದು ಏನಿದೆಯೋ ಅದನ್ನೆಲ್ಲ ಸ್ವೀಕಾರ ಮಾಡುವಂಥವನು ಅವನೇ. ಮತ್ತೆ ಭಗವಂತನೇ ಎಲ್ಲರ ಏಕಮಾತ್ರ ಪರಮ ಅಧೀಶ್ವರನಾಗಿದ್ದಾನೆ ಅನ್ನುವಂಥನ್ನ ತಿಳ್ಕೊಳ್ತಾ ಇದ್ರು. ಆದ್ರೆ ಅವರು ಅಲ್ಪ ಬುದ್ಧಿ ಇರೋದ್ರಿಂದ ಅವ್ರಿಗೆ ಈ ತಿಳುವಳಿಕೆ ಇಲ್ಲ ಅಷ್ಟೇ. ಭಕ್ತರಿಗೆ ಈ ತಿಳುವಳಿಕೆ ಇರುತ್ತೆ, ಇಷ್ಟೇ ಡಿಫ್ರೆನ್ಸ್ ಇರೋದು. ಯಾರು ಇದನ್ನ ತಿಳ್ಕೊಂಡಿರ್ತಾರೋ
ಅವರನ್ನ ಭಕ್ತರು ಅಂತ ಹೇಳ್ತಾರೆ. ಯಾರು ಈ ವಿಷಯವನ್ನ ತಿಳ್ಕೊಳ್ದೇ ಇರ್ತಾರೋ ಅವರನ್ನ ಅಲ್ಪ ಬುದ್ಧಿ ಇರೋರು ಅಂತ ಹೇಳ್ತಾರೆ. ಯಾರು ಇದನ್ನ ಮಾಡೋದೇ ಇಲ್ವೋ, ತಿಳುವಳಿಕೆನೇ ಇರೋದಿಲ್ವೋ, ಮತ್ತೆ ಬರೀ ಪಾಪಾಚರಣೆಗಳನ್ನ ಮಾಡ್ತಾರೋ ಅವರು ನರಾಧಮರು, ಮೂಢರು ಅಂತ ಅನ್ನಿಸ್ಕೊಳ್ತಾರೆ. ನೋಡಿ, ಈ ವಿಷಯದ ಬಗ್ಗೆ 5ನೇ ಅಧ್ಯಾಯದಲ್ಲೂ ಕೂಡ ಭಗವಂತ ಹೇಳಿದಾನೆ. 5ನೇ ಅಧ್ಯಾಯದ 29ನೇ ಶ್ಲೋಕ ಯಾವುದು ಅಂತಂದ್ರೆ ಆ ಶ್ಲೋಕ ಭೋಕ್ತಾರಂ ಯಜ್ಞ ತಪಸಾಂ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ ಭಗವಂತ, ನನ್ನ ಭಕ್ತ ನನ್ನನ್ನ ಎಲ್ಲ ಯಜ್ಞ ಮತ್ತೆ ತಪಸ್ಸುಗಳನ್ನ ಭೋಗಿಸುವಂಥವನು, ಇಡೀ ಲೋಕಗಳ ಒಡೆಯರಿಗೂ ಒಡೆಯನು, ಮತ್ತೆ ಇಡೀ ಪ್ರಾಣಿಗಳ ಸುಹೃದ್ ಅಂದ್ರೆ ಸ್ವಾರ್ಥರಹಿತ ದಯಾಳು ಮತ್ತೆ ಪ್ರೇಮಿ ಅಂತ ತತ್ವದಿಂದ ತಿಳ್ಕೊಂಡು ಶಾಂತಿಯನ್ನ ಪಡಿತಾನೆ ಅಂತ ಆ ಶ್ಲೋಕದಲ್ಲಿ ಹೇಳಿದಾನೆ. ಮತ್ತೆ 9ನೇ ಅಧ್ಯಾಯದ 24ನೇ ಶ್ಲೋಕ ಅದರಲ್ಲಿ ಏನು ಹೇಳಿದಾನೆ, ಅಹಂ ಹಿ ಸರ್ವಯಜ್ಞಾನಾಂ ಅಂತ. ಅದರಲ್ಲಿ ಏನು ಹೇಳಿದಾನೆ ಅಂದ್ರೆ ಎಲ್ಲಾ ಯಜ್ಞಗಳ ಭೋಕ್ತೃ ಮತ್ತೆ ಒಡೆಯನೂ ಕೂಡ ನಾನೇ ಆಗಿದ್ದೀನಿ. ಆದ್ರೆ ಅವರು ಪರಮೇಶ್ವರನಾದ ನನ್ನನ್ನ ತತ್ವದಿಂದ ತಿಳ್ಕೊಳ್ಳೋದಿಲ್ಲ, ಇದರಿಂದ ಪತನರಾಗ್ತಾರೆ, ಅಂದ್ರೆ ಪುನರ್ಜನ್ಮವನ್ನ ಪಡೀತಾರೆ ಅಂತನ್ಬಿಟ್ಟು ಹೇಳಿದಾನೆ. ಅಂದ್ರೆ ಭಕ್ತರು ಹೇಗಿರ್ತಾರೆ ಮತ್ತೆ ಭಗವಂತನ ವಿಚಾರ ಗೊತ್ತಿಲ್ಲದೆ ಇರೋರು, ಅದಕ್ಕೆ ಅವರನ್ನ ಅಲ್ಪ ಬುದ್ಧಿ ಇರೋರು ಅಂತ ಹೇಳಿರೋದು. ಸೊ ಈ ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕು. ಈ ಬುದ್ಧಿಯ ಅಲ್ಪತೆಯ ಕಾರಣದಿಂದ ಇಷ್ಟು ದೊಡ್ಡ ಪರಿಶ್ರಮದಿಂದ ಮಾಡುವಂತಹ ಯಜ್ಞಾದಿ ವಿಶಾಲ ಕರ್ಮಗಳ ಫಲವೂ ಕೂಡ ಇವರಿಗೆ ತುಂಬಾ ಚಿಕ್ಕ ಒಂದು ಫಲವನ್ನ ಕೊಡ್ಬಿಡುತ್ತೆ. ಅಂದ್ರೆ ಒಂದೇ ಒಂದು ಬುದ್ಧಿಯಲ್ಲಿ ನಾವು ತಿಳುವಳಿಕೆಯಲ್ಲಿ ಕಡಿಮೆ ಇರೋದ್ರಿಂದ ಎಲ್ಲವನ್ನ ಭೋಗಿಸುವವನು ಅವನೇ. ಎಲ್ಲ ರೀತಿಯ ದೇವತೆಗಳಾಗಿರ್ಬೋದು, ಏನೇ ನಾವು ಹವಿಸ್ಸುಗಳನ್ನ ಆಚರಣೆಗಳನ್ನ ಏನು ಮಾಡಿದ್ರು ಅದನ್ನೆಲ್ಲ ತಗೊಳ್ಳುವಂಥವನು ಭಗವಂತ. ಸಮಸ್ತ ಪೂಜೆಗಳನ್ನ ಪಡ್ಕೊಳ್ಳುವಂಥವನು, ಅದನ್ನೆಲ್ಲ ಪಡೆಯೋನು ಅವನೇ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಫಲ ಭಗವಂತನೇ ಸಿಗ್ತಾನೆ. ಅದನ್ನೇ ನಾವು ಇದನ್ನೆಲ್ಲ ನಾನು ಈ ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾರಲ್ಲ, ಭಗವಂತನೇ ಬೇರೆ, ನಾನು ಮಾಡ್ತಾ ಇರೋ ದೇವತೆನೇ ಶ್ರೇಷ್ಠ ಅಂತ ತಿಳ್ಕೊಂಡು ಅವನು ಬೇರೆ ಇವ್ರು ಬೇರೆ ಅನ್ಕೊಂಡು ಆ ದೇವತೆಗೆ ಅವರು ಎಲ್ಲವನ್ನ ಮಾಡಿದ್ರು, ಅಷ್ಟು ಕಷ್ಟಪಟ್ಟು ದೊಡ್ಡ ದೊಡ್ಡ ಯಾಗ ಏನೇ ಮಾಡಿದ್ರು ಕೂಡ ಅವರಿಗೆ ಫಲ ಸಿಗೋದು ಆ ದೇವತೆಯನ್ನ ಪೂಜಿಸಿದ್ರೆ ಎಷ್ಟು ಸಿಗಬೇಕೋ ಅಷ್ಟು ಮಾತ್ರ ಸಿಗುತ್ತೆ ಹೊರತು ಆ ಭಗವಂತನನ್ನ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದು ಫಲ ಸಿಗೋದಿಲ್ಲ. ನಮ್ಮ ಮನಸ್ಸಿನ ಒಂದು ಭಾವನೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನನ್ನ ಯೋಚನೆ ಮಾಡ್ತಾ ಕೆಲಸ ಮಾಡ್ತೀವೋ ಅಷ್ಟೇ ನಮಗೆ ಫಲ ಸಿಗೋದು. ಸೊ ಇಲ್ಲಿ ಬುದ್ಧಿಯ ಅಲ್ಪತೆ ಕಾರಣ ಇರೋದ್ರಿಂದ ಅವನು ಎಷ್ಟೇ ಪರಿಶ್ರಮ ಪಟ್ಟು ಯಜ್ಞ ಯಾಗ ಎಲ್ಲ ಮಾಡಿದ್ರು ಕೂಡ ಅವರಿಗೆ ತುಂಬಾ ಚಿಕ್ಕ ಮತ್ತೆ ವಿನಾಶವಾಗುವಂತ ಫಲ ಸಿಗತ್ತೆ. ಒಂದು ವೇಳೆ ಇವರೇನಾದ್ರೂ ಬುದ್ಧಿವಂತರಾಗಿದ್ದಿದ್ರೆ, ಭಗವಂತನ ಪ್ರಭಾವವನ್ನು ತಿಳ್ಕೊಂಡು ಭಗವಂತನ ಉಪಾಸನೆಗೋಸ್ಕರ ಅವರೇನಾದರೂ ಇಷ್ಟು ಪರಿಶ್ರಮ ಮಾಡಿದ್ದಿದ್ರೆ ಮತ್ತೆ ಎಲ್ಲ ದೇವತೆಗಳನ್ನು ಕೂಡ ಭಗವಂತನಿಂದ ಅಭಿನ್ನ, ಅಂದರೆ ಇವರು ಭಗವಂತನೇ, ಅವನ ಸ್ವರೂಪನೇ ಅಂತ ತಿಳ್ಕೊಂಡು ಭಗವಂತನ ಪ್ರೀತಿಗೋಸ್ಕರ ಅವರ ಉಪಾಸನೆ ಏನಾದರೂ ಮಾಡಿದ್ರೆ ಇಷ್ಟೇ ಪರಿಶ್ರಮದಿಂದ ಅವರು ಮಹಾನ್ ಮತ್ತೆ ದುರ್ಲಭವಾದ ಫಲವನ್ನು ಅದು ಸಿಗದೇ ಇಲ್ಲ ಅಂಥ ಫಲವನ್ನು ಪಡೆದು ಅವರು ಕೃತಕೃತ್ಯರಾಗ್ತಾ ಇದ್ರು. ಈ ಒಂದು ಭಾವವನ್ನು ತೋರಿಸೋದಕ್ಕೋಸ್ಕರ ಇವರನ್ನು ಅಲ್ಪ ಬುದ್ಧಿ ಅಂತ ಹೇಳಿರೋದು. ಈಗ ಅಲ್ಪ ಬುದ್ಧಿ ಇರೋದಕ್ಕೂ ಭಕ್ತರಿಗೂ ಏನು ಡಿಫ್ರೆನ್ಸ್ ಇದೆ? ನರಾಧಮರು ಅಂತ ಯಾರಿಗೆ ಹೇಳ್ತಾರೆ? ಎಲ್ಲ ನಮಗೆ ವಿಚಾರಗಳು ಸ್ವಲ್ಪ ಗೊತ್ತಾಗಿದೆ ಅಲ್ವಾ? ಸೊ ಈ ರೀತಿ ಇದನ್ನು ಅರ್ಥ ಮಾಡ್ಕೊಳ್ತಾ ಇನ್ನೂ ಒಂದಷ್ಟು ನಾವು ಮೆಲುಕು ಹಾಕ್ತಾ ನಮ್ಮ ಮನಸ್ಸಿನಲ್ಲೇ ಚಿಂತನೆ ಮಾಡಿ ಮಂಥನ ಮಾಡಿ ಮನನ ಮಾಡ್ತಾ ಇದ್ದಾಗ ನಮಗಿನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ ವಿಷಯಗಳು. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.